ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿರುವಂತಹ ವಿಚಾರ ಬಂದು GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಒನ್ ನೇಷನ್ ಒನ್ ಟ್ಯಾಕ್ಸ್, ಒಂದೇ ದೇಶ ಒಂದೇ ತೆರಿಗೆ. ಹಾಗಾದ್ರೆ ಭಾರತ ದೇಶದಲ್ಲಿ ಕೇವಲ GST ಮಾತ್ರ ಇದೆಯಾ? ಬೇರೆ ಬೇರೆ ಟ್ಯಾಕ್ಸ್ ಗಳು ಯಾವುವು ಇಲ್ವಾ? ಸೊ ಈ ಪ್ರಶ್ನೆಗೆ ಉತ್ತರ ಕೊಡೋದಾಯ್ತು ಅಂತಂದ್ರೆ ಭಾರತ ದೇಶದಲ್ಲಿ ಸಾಕಷ್ಟು ಟ್ಯಾಕ್ಸ್ ಗಳಿದಾವೆ. GST ನ ಹೊರತುಪಡಿಸಿ ಇವತ್ತಿಗೂ ಕೂಡ ಸಾಕಷ್ಟು ಟ್ಯಾಕ್ಸ್ ಗಳಿದಾವೆ. ಇನ್ಕಮ್ ಟ್ಯಾಕ್ಸ್ ಇದೆ, ಪ್ರೊಫೆಷನಲ್ ಟ್ಯಾಕ್ಸ್ ಇದೆ, ಲಿಕ್ಕರ್ ಮೇಲೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳ ಮೇಲೆ ಎಕ್ಸೈಸ್ ಡ್ಯೂಟಿ, ವ್ಯಾಟ್, ಈ ಟ್ಯಾಕ್ಸ್ ಗಳನ್ನು ಕೂಡ ಹಾಕ್ತಾ ಹೋಗ್ತಾರೆ. ಆದ್ರೂ ಕೂಡ GST ಗೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಏನೇ ಕರೀತಾರೆ. ಸೊ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ವಿಡಿಯೋ ವಿಚಾರ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GST ಭಾರತ ದೇಶದಲ್ಲಿ ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ರೆ 2017 ಜುಲೈ 1. 2017 ಜುಲೈ 1 ಅಂದು ಭಾರತ ದೇಶದಲ್ಲಿ GST ಜಾರಿಗೆ ಬರುತ್ತೆ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಓಕೆ, ಫಸ್ಟ್ ಗೂಡ್ಸ್ ಅಂದ್ರೇನು ಮತ್ತೆ ಸರ್ವಿಸಸ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗೂಡ್ಸ್ ಆರ್ ಟ್ಯಾಂಜಿಬಲ್ಸ್, ನಮ್ ಕಣ್ಣಿಗೆ ಕಾಣಿಸೋವಂಥದ್ದು. ಓಕೆ, ಮೊಬೈಲ್ ಫೋನ್, ಟೆಲಿವಿಷನ್, ಬೈಕ್, ಕಾರ್, ಇವೆಲ್ಲ ಕೂಡ ಎಕ್ಸಾಂಪಲ್ಸ್ ಫಾರ್ ಗೂಡ್ಸ್ ಆಗುತ್ತೆ. ಗೂಡ್ಸ್ ನಮ್ ಕಣ್ಣಿಗೆ ಕಾಣಿಸುತ್ತೆ, ನಾವು ಅವುಗಳನ್ನ ನೋಡ್ಬೋದು. ಟ್ಯಾಂಜಿಬಲ್ಸ್ ನಥಿಂಗ್ ಬಟ್ ನೋಡ್ಬೋದು ಅಂತ ಅರ್ಥ. ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಅವುಗಳಿಗೆ ನಾವು ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್ಸ್. ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್ಸ್, ವಿ ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್ ಇಟ್. ಸರ್ವಿಸಸ್ ನ ನಾವು ಏನ್ ಮಾಡಬಹುದು, ನೋಡಕ್ ಸಾಧ್ಯ ಇಲ್ಲ. ಓಕೆ, ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡಬಹುದು. ಎಕ್ಸಾಂಪಲ್ಸ್ ಯಾವುದು ಸರ್ವಿಸಸ್ ಗೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ವೇರ್ ಹೌಸಿಂಗ್, ಇವೆಲ್ಲ ಕೂಡ ಸರ್ವಿಸಸ್ ಗೆ ಎಕ್ಸಾಂಪಲ್ಸ್ ಆಗ್ತಾ ಹೋಗ್ತವೆ. ಯಾವ ತರ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಂದ ತುಮಕೂರಿಗೆ ಟ್ರಾವೆಲ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ. ಬಸ್ ಅನ್ನೋದು ಗೂಡ್ಸ್. ಬಸ್ ಅನ್ನೋದು ಅದು ನಿಮ್ ಕಣ್ಣಿಗೆ ಕಾಣಿಸುತ್ತೆ, ಅದು ಗೂಡ್ಸ್ ಗೆ ಬರುತ್ತೆ. ಎಕ್ಸಾಂಪಲ್ಸ್ ತಗೊಳ್ಳೋದಾಯ್ತು ಅಂತ ಹೇಳಿದ್ರೆ. ಆದ್ರೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಏನಕ್ಕೆ ಸರ್ವಿಸ್ ಅಂತ ಕರಿತೀವಿ ಅಂತಂದ್ರೆ, ತುಮಕೂರಿಂದ ನೀವು ಬೆಂಗಳೂರಿಗೆ ಟ್ರಾವೆಲ್ ಮಾಡೋದಕ್ಕೆ ಚಾರ್ಜ್ ಮಾಡ್ತಾರೆ. ಇಷ್ಟು ರೂಪಾಯಿ ದುಡ್ಡು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಚಾರ್ಜ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅಲ್ಲಿ ನೀವು ಆ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅದು ನೀವು ನೋಡಕ್ ಆಗಲ್ಲ. ಬೆಂಗಳೂರಿಂದ ತುಮಕೂರ್ಗೆ ಏನ್ ಬರ್ತೀರಾ, ಆ ಜರ್ನಿನ ನೀವೇನ್ ಮಾಡ್ತೀರಾ, ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡಕ್ ಸಾಧ್ಯ. ಆ ಒಂದು ಜರ್ನಿನ ನೀವು ನೋಡಕ್ ಆಗಲ್ಲ, ನಥಿಂಗ್ ಬಟ್ ಅದನ್ನ ಫೀಲ್ ಮಾಡಕ್ ಮಾತ್ರ ಸಾಧ್ಯ. ಹಂಗಾಗಿ ಸರ್ವಿಸಸ್ ನ ಇಂಟ್ಯಾಂಜಿಬಲ್ಸ್ ಅಂತ ಕರೀತಾರೆ. ಈ ಸರಕು ಮತ್ತು ಸೇವೆಗಳ ಮೇಲೆ ಏನ್ ತೆರಿಗೆನ ಹಾಕ್ತಾರೆ, ಅದನ್ನೇ ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ. ಓಕೆ, ಸೊ ಈಗ ಗೂಡ್ಸ್ ಮತ್ತೆ ಸರ್ವಿಸಸ್ ಮೇಲೆ ಯಾವ ತರ ಸ್ಲ್ಯಾಬ್ ರೇಟ್ಸ್ ಗಳಲ್ಲಿ GST ನ ಹಾಕ್ತಾರೆ ಅಂತ ನೋಡ್ತಾ ಹೋದ್ರೆ ಒಟ್ಟು 4 ಸ್ಲ್ಯಾಬ್ ರೇಟ್ಸ್ ಇದೆ. 5%, 12%, 18%, 28%. ಓಕೆ, ಈ 4 ಸ್ಲ್ಯಾಬ್ ರೇಟ್ಸ್ ಅಲ್ಲಿ GST ನ ಹಾಕ್ತಾ ಹೋಗ್ತಾರೆ. ಯಾವುದೇ ಗೂಡ್ಸ್ ಅಥವಾ ಸರ್ವಿಸಸ್ ಮೇಲೆ ಒಂದು 5% ಹಾಕ್ತಾರೆ, ಇಲ್ಲ ಅಂದ್ರೆ 12% ಹಾಕ್ತಾರೆ, ಇಲ್ಲ ಅಂದ್ರೆ 18% ಹಾಕ್ತಾರೆ, ಇಲ್ಲ ಅಂದ್ರೆ 28% ಹಾಕ್ತಾರೆ. ಈ ಸ್ಲ್ಯಾಬ್ ನ ಬಿಟ್ಟು ಬೇರೆ ತರ 8%, 9%, 4% ಈ ತರ ಟ್ಯಾಕ್ಸ್ ನ ಹಾಕಲ್ಲ. ಈ ಸ್ಲ್ಯಾಬ್ ರೇಟ್ ಒಳಗಡೆ ಟ್ಯಾಕ್ಸ್ ನ ಹಾಕ್ತಾ ಹೋಗ್ತಾರೆ. ಓಕೆ, ನೀವು ಮೊಬೈಲ್ ಫೋನ್ ಕರೆನ್ಸಿ ಹಾಕ್ಸಿದ್ರೆ 18% GST ಹಾಕ್ತಾರೆ. ಅಂದ್ರೆ ನೀವು ಯಾವ್ದೋ ಲಕ್ಸುರಿ ಕಾರ್ ನ ಪರ್ಚೇಸ್ ಮಾಡಿದ್ರೆ 28% GST ಹಾಕ್ತಾರೆ. ಓಕೆ, ಈ ಸ್ಲ್ಯಾಬ್ ರೇಟ್ ಎಲ್ಲ ಏನ್ ಮಾಡ್ತಾರೆ, GST ನ ಹಾಕ್ತಾ ಹೋಗ್ತಾರೆ. ಓಕೆ, ಭಾರತ ದೇಶದಲ್ಲಿ ಸಾಕಷ್ಟು ತೆರಿಗೆಗಳು ಇವತ್ತಿಗೂ ಕೂಡ ಇದ್ರೂ ಸಹ ಏನಕ್ಕೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಕರೀತಾರೆ ಅಂತ ನೋಡ್ತಾ ಹೋದ್ರೆ, GST ಬರೋಕಿನ ಮುಂಚೆ ಸಾಕಷ್ಟು ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳು ಭಾರತ ದೇಶದಲ್ಲಿ ಇತ್ತು. ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಸಾಕಷ್ಟು ಪರೋಕ್ಷ ತೆರಿಗೆಗಳನ್ನ ಹಾಕ್ತಾ ಇದ್ರು. ಏನ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀನಿ. GST ಬರೋಕಿನ ಮುಂಚೆ ಸಾಕಷ್ಟು ಪರೋಕ್ಷ ತೆರಿಗೆಗಳನ್ನ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಲೆವಿ ಮಾಡ್ತಾ ಇದ್ರು. ಓಕೆ, ಯಾವೆಲ್ಲ ಪರೋಕ್ಷ ತೆರಿಗೆಗಳನ್ನ ಹಾಕ್ತಾ ಇದ್ರು ಅಂತಂದ್ರೆ ಎಕ್ಸೈಸ್ ಡ್ಯೂಟಿ, ವ್ಯಾಟ್. ಸೊ ಈ ಪರೋಕ್ಷ ತೆರಿಗೆಗಳನ್ನ ಹಾಕ್ತಾ ಇದ್ರು. ಗೂಡ್ಸ್ ಅಂಡ್ ಸರ್ವಿಸಸ್ ಗಳ ಮೇಲೆ ಈ ಟ್ಯಾಕ್ಸ್ ನ ಲೆವಿ ಮಾಡ್ತಾ ಇದ್ರು. ಈ ಟ್ಯಾಕ್ಸ್ ಗಳು ಇವತ್ತಿಗೂ ಕೂಡ ಇದಾವೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ, ಟೊಬ್ಯಾಕೋ ಪ್ರಾಡಕ್ಟ್ಸ್ ಮೇಲೆ, ಲಿಕ್ಕರ್ ಮೇಲೆ ಈ ಟ್ಯಾಕ್ಸ್ ಅನ್ನ ಇವಾಗ್ಲೂ ಕೂಡ ಹಾಕ್ತಾ ಹೋಗ್ತಾರೆ. ಉಳಿದಂತ ರಿಮೈನಿಂಗ್ ಗೂಡ್ಸ್ ಗಳು ಏನ್ ಬರ್ತವೆ, ಮೊಬೈಲ್ ಫೋನ್ ತಗೊಳ್ಳಿ, ಬೈಕ್ ತಗೊಳ್ಳಿ, ಕಾರ್ ತಗೊಳ್ಳಿ, ಇವುಗಳ ಮೇಲೆ GST ಅಪ್ಲಿಕೇಬಲ್ 2017 ಜುಲೈ 1 ಇಂದ ಅಪ್ಲಿಕೇಬಲ್ ಆಗ್ತಾ ಇದೆ. ಓಕೆ, ಅದಕ್ಕಿಂತ ಮುಂಚೆ ಎಕ್ಸೈಸ್ ಡ್ಯೂಟಿ ಮತ್ತೆ ವ್ಯಾಟ್ ಈ ಟ್ಯಾಕ್ಸೇಷನ್ ಸಿಸ್ಟಮ್ ಏನಿತ್ತು, ಮೊಬೈಲ್ ಫೋನ್, ಕಾರು ಇವುಗಳ ಮೇಲೆ ಹಾಕ್ತಾ ಇದ್ರು. ಓಕೆ, ಸೊ ಹಾಗಾಗಿ ಈ ತರ ಸಾಕಷ್ಟು ಟ್ಯಾಕ್ಸ್ ಗಳಿತ್ತು. ಎಕ್ಸೈಸ್ ಡ್ಯೂಟಿ, ವ್ಯಾಟ್, ಎಂಟ್ರಿ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ರು ಸ್ಟೇಟ್ ಗವರ್ಮೆಂಟ್ ಅವರು. ಈ ತರ ಸಾಕಷ್ಟು ತೆರಿಗೆಗಳು ಏನಿತ್ತು, ಆ ಎಲ್ಲಾ ತೆರಿಗೆಗಳನ್ನು ಕೂಡ ಒಟ್ಟಿಗೆ ಸೇರಿಸಿ ಸಬ್ಸೂಮ್ ಮಾಡಿ GST ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಜಾರಿಗೆ ತಗೊಂಡ್ಬರ್ತಾರೆ. ಹಾಗಾಗಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಗೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಓಕೆ, ಇಷ್ಟು ಕೂಡ GST ಬಗ್ಗೆ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಬಗ್ಗೆ. ಥ್ಯಾಂಕ್ ಯು.